ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಾನು ಇವತ್ತು ನಿಮಗೆ ನೂಡಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೂಡಲ್ಸ್ ಮಾಡೋದು ಹೇಗೆ ಅಂತಂದೇಳಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಪೂರ್ತಿ ವಿಡಿಯೋ ನೋಡಿದರೆ ಸ್ಕಿಪ್ ಮಾಡಿದ್ರೆ ನಾನು ಏನು ಮಾಡಿದೆ ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ನನಗೆ ಗೊತ್ತಿರೋ ಹಾಗೆ ಮಕ್ಕಳಷ್ಟೇ ಅಲ್ಲದೆ ದೊಡ್ಡವರು ಇಷ್ಟಪಡೋದೇ ನೂಡಲ್ಸ್. ಆಲ್ಮೋಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಅಥವಾ ಮಾರ್ನಿಂಗ್ ಟಿಫಿನಿಗೆ ಯಾವಾಗ ಬೇಕಾದರೂ ಅಥವಾ ರೇರ್ಲೇ ಆಗಿ ಯಾವಾಗಾದರೂ ಒಂದು ಸಲ ನಾವು ಮಾಡ್ಕೊಂಡು ತಿಂದ್ರೂ ಕೂಡ ನಾವು ವೀಕ್ಲಿ ಒಂದು ಸಲ ಯಾರಿಗೂ ಬೇಜಾರಾಗಲ್ಲ ಅನ್ಕೋತಿದ್ದೀನಿ ನಾನು ನೂಡಲ್ಸ್ ಬೇಯಿಸ್ಕೊಳಕ್ಕೆ ಅಂತಂದು ಹೇಳಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನಾನು ನೀರು ಹಾಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಗೆ ಬರಬೇಕಾದ್ರೆ ನಾನು ನೂಡಲ್ಸ್ ಹಾಕಿಬಿಟ್ಟು ಇದರಲ್ಲಿ ಬಾಯ್ಲ್ಡ್ ಮಾಡ್ಕೋತೀನಿ. ಇಲ್ಲಿ ನೀರು ತುಂಬ ಕಾದಿದೆ, ಈ ಕುದಿ ಬರೋಕ್ಕೂ ಸ್ಟಾರ್ಟ್ ಆಗಿತ್ತು. ನಾನಿಲ್ಲಿ ನೂಡಲ್ಸ್ ಎಲ್ಲ ಹಾಕ್ಕೊಂಡೆ ನಾನು ಇಲ್ಲಿ. ಮತ್ತು ಇದು ಒಂದಕ್ಕೊಂದು ಹತ್ತಬಾರ್ದು, ಅದು ಅಂಟಬಾರ್ದು ಅಂತಂದು ಹೇಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಇದಕ್ಕೆ ನಾನು, ಅಂದರೆ ಒಂದಕ್ಕೊಂದು ಹತ್ತಂಗಿಲ್ಲ. ಹಾಗೆ ಮತ್ತು ರುಚಿ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಕ್ಕಳು ಇಷ್ಟಪಡೋ ತಿಂಡಿ ಆದರೂ ಕೂಡ ನಾವಿಲ್ಲೆಲ್ಲ ವೆಜಿಟೇಬಲ್ ಹಾಕಿಬಿಟ್ಟು ಮಾಡಿದರೆ ವೆಜಿಟೇಬಲ್ ತಿಂದಂಗೆ ಆಗುತ್ತೆ, ವೆಜಿಟೇಬಲ್ ತಿಂದಾರಲ್ಲ ಅಂತ ಮತ್ತು ಅವ್ರಿಗೆ ಇಷ್ಟ ಆಗಿರೋ ಟಿಫಿನೂ ಆಗುತ್ತೆ. ನಾನು ವೀಕ್ಲಿ ಒಂದು ಸಲ ಅಥವಾ 15 ಡೇಸಿಗೆ ಒಂದು ಸಲನಾದರೂ ನಾನು ಮಾಡಿ ಕೊಟ್ಟಿರ್ತೀನಿ. ಇದಕ್ಕೆ ಚೆನ್ನಾಗಿ ವೆಜಿಟೇಬಲ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಚೇಂಜ್ ಇದ್ದುಬಿಟ್ರು ಮಕ್ಕಳು ಭಾಳ ಖುಷಿ ಪಡ್ತಾರೆ. ಇಲ್ಲಿ ನಾನು ಇಲ್ಲಿ ಸಣ್ಣದು 1 ಟೇಬಲ್ ಸ್ಪೂನ್ ಅಷ್ಟು ಮತ್ತು ಎಣ್ಣೆ ಹಾಕ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಹಾಗೆ ಕುದ್ದುಬಿಟ್ರೆ ಟೇಸ್ಟ್ ಬರೋಂಗಿಲ್ಲ ಅಂತಂದೇಳಿ ಇದು ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋ ಏನು ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕುದ್ದುಬಿಟ್ಟು ಉಕ್ಕುತ್ತು ನೀರು ಅಂತಂದೇಳಿ ನಾನು ಹಾಗೆ ಇದನ್ನು ಮಿಕ್ಸ್ ಮಾಡಿದೆ. ಇವು ನೂಡಲ್ಸ್ ಚೆನ್ನಾಗಿ ಕುದ್ದು ಬೇಯೋ ಅಷ್ಟೊತ್ತಿಗೆ ಒಂದು 5 ನಿಮಿಷ ಆದರೂ ಬೇಕು. ಇದನ್ನು ನಾನು ಇಲ್ಲಿ ಚೆನ್ನಾಗಿ ಬೆಂದಿದೆ ಅಂತಂದೇಳಿ ಒಂದು 5 ನಿಮಿಷದಿಂದ 5ರಿಂದ 6 ನಿಮಿಷ ಆಗಿತ್ತು. ನಾನು ಇಲ್ಲಿ ಚೆನ್ನಾಗಿ ಕುದ್ದಿದೆ ಅಂತಂದೇಳಿ ನಾನಿಲ್ಲಿ ನೋಡಿರಿ ನಾನು ಸ್ಕ್ವೀಜ್ ಮಾಡಿ ನೋಡಿದೆ, ಅದು ಚೆನ್ನಾಗಿ ಬೆಂದಿತ್ತು ಸಾಫ್ಟಾಗಿ. ನಾನು ಇದನ್ನು ಈಗ ಸ್ಟೇನ್ ಮಾಡ್ಕೋತೀನಿ ನಾನು. ಹಾಗೆ ಈ ಕುದಿಯೋ ಪ್ರೊಸೆಸ್ ಅಷ್ಟೊತ್ತಿಗೆ ನಾನು ಈ ಕಡೆ ಎಲ್ಲ ವೆಜಿಟೇಬಲು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ತೋರಿಸಿಲ್ಲ ನಿಮಗೆ. ಈಗ ಇದನ್ನೆಲ್ಲ ನಾನು ಸ್ಟೇನ್ ಮಾಡ್ಕೊಂಡ್ಬಿಟ್ಟು ಅದ್ರ ಕೆಳಗನೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ತಣ್ಣೀರು ಹಾಕ್ಕೋತೀನಿ. ತಣ್ಣೀರು ಹಾಕದಿದ್ರೆ ನಡೀತೈತಿ, ಯಾಕಂದರೆ ಆಯಿಲ್ ಹಾಕಿರ್ತಾವಲ್ಲ. ಬಟ್ ನಾನು ಇರಲಿ ಅಂತಂದು ನಾನು ತಣ್ಣೀರು ಹಾಕ್ಕೊಂಡಿದ್ದೇನೆ, ಅಂದರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರ್ತಾವೆ ಅಂತಂದು ಹೇಳಿಬಿಟ್ಟು. ಸರಿ, ಈ ನೂಡಲ್ಸಿಗೆ ಒಗ್ಗರಣೆ ಕೊಡಬೇಕಲ್ಲ, ಅದಕ್ಕೆ ಒಗ್ಗರಣೆ ಕೊಡೋಕ್ಕೆ ಅಂತಂದು ಹೇಳಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-1.25 ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ನಾನು ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಜನ ಮಾಡ್ತೀರಿ ಎಷ್ಟು ನೋಡ್ಕೊಂಡು ಪ್ರಮಾಣ ನೋಡಿಕೊಂಡು. ಹಾಗೆ ಇದು ಎಣ್ಣೆ ಕಾದ್ಮೇಲೆ ನಾನು 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ ನಾನು ಇಲ್ಲಿ. ಇದು ಚಟಪಟ ಅಂದ ತಕ್ಷಣವೇ ಹಸಿಮೆಣಸಿನ್ಕಾಯಿ ನಾನು ಉದ್ದುದ್ದಕ್ಕೆ ಸೀಳ್ಕೊಂಡು ಕಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕಿದೆ. ಹಾಗೆ ಇಲ್ಲಿ ಈರುಳ್ಳಿ ಕೂಡ ನಾನು ಸ್ಲೈಸಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೂಡಲ್ಸ್ ಉದ್ದುದ್ದಕ್ಕೆ ಇರುತ್ತಲ್ಲ, ಅದ್ರ ಜೊತೆ ಚೆನ್ನಾಗಿ ಆಗ್ತಾವೆ. ಚಿಕ್ಕದಾದರೆ ಅಲ್ಲಿ ಹತ್ಕೊಂಡ್ಬಿಡ್ತೈತಿ ಅಂತಂದು ಹೇಳಿಬಿಟ್ಟು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಿಂದ್ಬಿಟ್ಟು ನಾನು ಇಲ್ಲಿ ಕ್ಯಾರೆಟನ್ನು ನಾನು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಇದು ಒಂದು ಸ್ವಲ್ಪ ಬೇಯಬೇಕು ಇದು, ಅದಕ್ಕೆ ನಾನು ಉಪ್ಪು ಹಾಕಿ 1-2 ನಿಮಿಷ ಮುಚ್ಚಿಡೋ ಸಂಬಂಧ ನಾನು ಆಲ್ಮೋಸ್ಟ್ ಬೇಗನೆ ಹಾಕಿಬಿಡ್ತೀನಿ ನಾನು ಇದ್ರ ಜೊತೆಗೆ. ನಾನು ಮತ್ತು ಬೇರೆ ವೆಜಿಟೇಬಲ್ ಎಲ್ಲ ಇಷ್ಟಪಡಲ್ಲ ನನ್ನ ಮಗಳ ಜೊತೆಗೆ, ನೂಡಲ್ಸ್ ಜೊತೆಗೆ ಎಸ್ಪೆಷಲಿ. ಅದಕ್ಕೆ ನಾನು ಇದು ಕ್ಯಾರೆಟ್ ಅಷ್ಟೇ ಹಾಕಿದ್ದೆ ನಾನಿಲ್ಲಿ. ನಿಮಗೆ ಬೇಕಂದರೆ ಬೇರೆ ಎಲ್ಲ ಬೀನ್ಸ್ ಅದೆಲ್ಲ ಹಾಕೋಬೋದು. ಇದಿಷ್ಟಿಗೆ ಬೇಯೋಷ್ಟು ಮಾತ್ರ ನಾವು ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಅಲ್ಲಿ ನೂಡಲ್ಸಲ್ಲಿ ಉಪ್ಪು ಹಾಕಿರ್ತಾವಲ್ಲ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು ಮುಚ್ಚಿಟ್ವಿ ಅಂತಂದರೆ ಇದು ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರ್ತೈತಿ. ಇಲ್ಲ ಕ್ಯಾರೆಟನ್ನು ತುಂಬ ಸಾಫ್ಟಾಗಿ ಬಂದೈತಿ. ಆಗ ಆನಿಯನ್ನು ಕೂಡ ಗೋಲ್ಡನ್ ಕಲರ್ ಬಂದು ಚೆನ್ನಾಗಿ ಫ್ರೈ ಆಗೈತಿ. ಈ ಥರ ನೂಡಲ್ಸ್ನಾಗ ಮಧ್ಯೆ ಈ ಥರದ್ದು ಫ್ರೈ ಚೆನ್ನಾಗಿ ಬಂತು ಅಂತಂದರೆ ನೂಡಲ್ಸ್ ಜೊತೆಗೆ ತುಂಬ ಟೇಸ್ಟ್ ಆಗ್ತೈತಿ. ಹಾಗೆ ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲೇ 1 ಸ್ಪೂನು ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೆ ನಾನು. ಅರ್ಧ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೆ ನೋಡಿರಿ. ಯಾಕಂತಂದರೆ ಇದರಲ್ಲಿ ಒಂದು ನೂಡಲ್ಸಲ್ಲಿ ಒಂದು ಮಸಾಲ ಕೊಟ್ಟಿರ್ತಾರಲ್ಲ, ಆ ಮಸಾಲನೂ ಹಾಕಬೇಕಲ್ಲ. ಅದಕ್ಕೆ ಗರಂ ಮಸಾಲ ಜಾಸ್ತಿ ಆಗಿಬಿಟ್ರೆ ಅದು ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ. ಮತ್ತು ಅದು ಬೇರೆ ಮಸಾಲ ಇರ್ತೈತಲ್ಲ, ಅದು ನೂಡಲ್ಸಲ್ಲೇ ಬಂದಿರ್ತೈತಲ್ಲ. ಅದು 1:3 ಅಂತ ಕೊಟ್ಟಿರ್ತಾರೆ. 3 ಸಲ ಹಾಕ್ಬೋದು ಅಂತ, ಅದು 3 ಟೈಮ್ ಮಾಡಿದಾಗ. ಅಥವಾ ಅದು 1 ಪಾಕೆಟ್ ನೂಡಲ್ಸ್ಗೆ ಅಷ್ಟು ಮಾಡಿದ್ವಿ ಅಂದರೆ 1 ಸಲ ಹಾಕ್ಬೋದು ಅದನ್ನು. ನಾನೀಗ ಅದನ್ನು ಸ್ವಲ್ಪ ಅದನ್ನು ಹಾಕ್ಕೊಂಡೆ. ನಾನೀಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು. ಇದು ಆನಿಯನ್ ಮತ್ತು ಕ್ಯಾರೆಟ್ ಜೊತೆಗೆಲ್ಲ. ಇವಾಗ ನೂಡಲ್ಸ್ ಹಾಕ್ಕೊಂಡ್ಬಿಡ್ತೀನಿ. ಸಿಂಪಲ್ ಆಗೈತಿ ಮಾಡೋದು, ಭಾಳ ಈಜಿ. ಮತ್ತು ಮಕ್ಳಿಗೆ ಇಷ್ಟ ಆಗೋದು, ಮತ್ತು ನಮಗೂ ದಿನ ಒಂದನ್ನೇ ತಿಂದು ಬೇಜಾರಾದಾಗ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬ ಈಜಿ ಫುಡ್. ಈಗ ನೋಡೋಣ, ನಾನು ನೂಡಲ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಇದು ಮಸಾಲ ಮತ್ತು ಅದರದ್ದು ನಾನು ಇದು ನೂಡಲ್ಸ್ ಮಸಾಲ ಹಾಕಿದ್ದಾರೆ, ಅದೆಲ್ಲ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಲ್ಲಿ. ಇದು ಉದ್ದುದ್ದ ಇರುತ್ತಲ್ಲ, ಮಿಕ್ಸ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು 2 ಸ್ಪೂನ್ ತೊಗೊಂಡು 2 ಸ್ಪೂನಲ್ಲಿನ ಹಿಂಗೆ
ಆ ಕಡೆ ಕೈ ಈ ಕಡೆ ಕೈ ಎರಡು ಯೂಸ್ ಮಾಡಿಬಿಟ್ಟು ಹಿಂಗೆ ಎತ್ತಿನೂ ಹಾಕ್ಬೋದು. ನಾನು ತೋರಿಸ್ತೀನಿ ನಿಮಗೆ. ಆ ಥರನೂ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ನಾನು ಇದನ್ನು ಆ್ಯಕ್ಚುಲಿ ಕಟ್ ಮಾಡಿಬಿಟ್ಟಿದ್ದೀನಿ. ಇವನ್ನ ಕಟ್ ಮಾಡ್ಕೊಂಡ್ರೆ ಇದು ಸರಿ ಮಿಕ್ಸ್ ಆಗತೈತಿ. ಫುಲ್ ಉದ್ದ ಇದ್ವು ಅಂದರೆ ಅದು ಮಿಕ್ಸ್ ಮಾಡೋದು ಕಷ್ಟ. ಹಂಗೆ ಅವಾಗ 2 ಸ್ಪೂನ್ ಬೇಕೇ ಬೇಕಾಗತ್ತೆ. ನನ್ನ ಮಗಳು ಜಗಳನೂ ಮಾಡಿದ್ಲು, ಅದು ನೂಡಲ್ಸ್ ಕಟ್ ಮಾಡಬಾರ್ದಾಗಿತ್ತು ನೀನು ಅಂತಂದು ಹೇಳಿಬಿಟ್ಟು. ಆದರೆ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡೋಕ್ಕೆ ಮತ್ತು ಊಟ ಮಾಡಲಿಕ್ಕೆಲ್ಲ ಸರಿ ಹೋಗುತ್ತೆ ಅಂತಂದು ಹೇಳಿ. ಹಾಗೆ ಇಲ್ಲಿ ಲಾಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ನಾನು ಬ್ಲ್ಯಾಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಇಲ್ಲಿ ಏನು ಬೇಕು ನೋಡಿರಿ, ಇಲ್ಲಿ ಟೊಮೆಟೊ ಕೆಚಪ್ಪು, ಆಮೇಲೆ ನಿಮಗೆ ರೆಡ್ ಚಿಲ್ಲಿ ಸಾಸು, ಅದು ಏನು ಬೇಕು ನೋಡೋದು ಹಾಕೋಬೋದು. ನಾನು ಭಾಳ ಎಲ್ಲ ಹಾಕ್ತಾಯಿಲ್ಲ. ಅಷ್ಟು ಎಲ್ಲ ಭಾಳ ಮಸಾಲೆ ಹಾಕಿಬಿಟ್ಟು ತಿನ್ನೋಕ್ಕೂ ಕಷ್ಟ ಅಂತಂದು ಹೇಳಿಬಿಟ್ಟು ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ. ನೀವು ಇದೇ ಥರ ಮಾಡ್ಕೊಂಡು ಒಂದು ಸಲ ತಿಂದು ನೋಡಿರಿ. ನಾನು 2 ಸ್ಪೂನ್ ಸಹಾಯದಲ್ಲೇ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿರಿ. ಈ ಥರ ಒಂದು ಹಿಂಗೆ ಎತ್ತಿ ಒಂದು ಕಡೆ ಹಿಡ್ಕೊಂಡ್ವಿ ಅಂತಂದರೆ ಈ ಥರ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗುತ್ತೆ. ಎಲ್ಲ ಕಡೆನೂ ಕರೆಕ್ಟಾಗಿ ಈವನ್ನಾಗಿ ಎಲ್ಲ ಮಸಾಲ ಸ್ಪ್ರೆಡ್ ಆಗ್ತಾವೆ ಅಂತಂದು ಹೇಳಿಬಿಟ್ಟು ಈಗ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟೆ. ಈಗ ನಾನು ಸರ್ವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹನೇ ನನಗೆ ಹೊಸ ರೆಸಿಪಿ ಮಾಡೋಕ್ಕೆ ಅನುಕೂಲ ಆಗಕತ್ತೈತಿ. ನೀವು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ್ಲೂ ನಿಮಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಕೊನೆಯಾಗಲಿ.